ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಅರ್ಲಿ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಅಂದರೆ ತುಂಬಾ ಸಿಂಪಲಾಗಿಟ್ಟಿದ್ದೆ ಇವತ್ತಿನ ದಿನನ. ಹಿಂದಿನ ದಿನ ತುಂಬಾ ಕೆಲಸ ಇತ್ತು. ಹಿಂದಿನ ದಿನ ಏನೋ ಸುಮಾರಷ್ಟು ದಿನವೇ ಆಯಿತು ಡೈಲಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿಲ್ಲ. ತುಂಬಾ ಸ್ಟ್ರಾಂಗ್ ರೀಸನ್ ಇತ್ತು, ಹಾಗಾಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಫ್ಯಾಮಿಲಿ ಮೆಂಬರ್ ಒಬ್ಬರು ಡೆತ್ ಆದರು, ತುಂಬ ಹತ್ತಿರದವರು. ಅಲ್ಲಿ ಓಡಾಡೋ ಕೆಲಸ, ಹಾಗೆಯೇ ಸ್ವಲ್ಪ ಮಗನ ಸ್ಕೂಲ್ ಅಡ್ಮಿಷನ್ ಆದಮೇಲೆ ಮತ್ತೆ ಒಂದಷ್ಟು ಓಡಾಟಗಳು. ಈ ಮಧ್ಯೆ ನಾನು ಯಾವುದೇ ರೀತಿಯ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಅಂದ್ಕೊಂಡಿದ್ದೀನಿ ಯಾವಾಗೆಲ್ಲ ಸಾಧ್ಯ ಆವಾಗ ವ್ಲಾಗ್ನ ಮಾಡಿ ಹಾಕೋಣ ಅಂತಂದೇಳಿ. ಇನ್ನು ನನ್ನ ದಿನ ಶುರುವಾಗೋದು ಬೆಳಗ್ಗೆ 3:30-4 ಗಂಟೆಯಿಂದನೇ. ಯಾವಾಗಲೂ ಅಷ್ಟೇ, ಮಕ್ಕಳು ಸ್ಕೂಲ್ ಇರಲಿ ಇರಲಿ ನಾನೇ ಎಚ್ಚರ ಆದ್ರೂ ನಾನೇ ಬೇಡ ಅಂತ ಮಲಗಬೇಕು ಬಿಟ್ಟರೆ ಯಾವಾಗಲೂ ಅಷ್ಟೇ ಅದೇ ಟೈಮ್ಗೆ ಎಚ್ಚರ ಆಗೋದು. ಇನ್ನು ನಾನು ಬೆಳಗ್ಗೆ ತರಕಾರಿ ಸಾಂಬಾರನ್ನ ಮಾಡಿ ಅನ್ನ ಮಾಡಿಕೊಂಡೆ. ಆವತ್ತಿನ ದಿನ ಸೋಮವಾರ ಅಂದರೆ ಮನೆ ದೇವ್ರ ವಾರ ಆಗಿತ್ತು. ಹಾಗಾಗಿ ನಾನು ಬೇಗನೆ ಮುಗಿಸ್ಕೊಂಡು ಮನೆ ಕೆಲಸವನ್ನು ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಅಡುಗೆ ಕೆಲಸ ಕೂಡ ಮಾಡ್ಕೊಂಡೆ. ನಾನು ನೋಡ್ಬೋದು ನೀವು ವಿಡಿಯೋದಲ್ಲಿ. ಅಷ್ಟೊತ್ತಿಗಾಗಲೇ ನನ್ನ ಮಗಳು ಸಹ ಎದ್ದು ಬಂದುಬಿಟ್ಟಿದ್ಲು. ಹೊರಗಡೆ ಹೊಸ್ಲು ಪೂಜೆ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಹೊಸ್ಲು ಪೂಜೆ ಮಾಡ್ಕೊಂಡು ಆದಮೇಲೆ ಹೊಸ್ಲುಗಳಿಗೆ ದೀಪ ಇಟ್ಟಾದ್ಮೇಲೆ ಒಳಗಡೆ ಬಂದು ಪೂಜೆ ಮಾಡೋದು. ಇನ್ನು ಅವತ್ತು ಸೋಮವಾರ ಅಲ್ವಾ, ನಾನು ಶುಕ್ರವಾರನೇ ಇಡಬೇಕು, ಅಮಾವಾಸ್ಯೆ ಪೌರ್ಣಮಿ ದಿನವೇ ಕಳಶ ಇಡಬೇಕು ಅನ್ನೋದು ಯಾವುದೇ ಇಲ್ಲಿ ತನಕ ನಾನು ಫಾಲೋ ಮಾಡಿಲ್ಲ. ಮೊದಲೆಲ್ಲ ತವ್ರ ಮನೆಯಲ್ಲಿದ್ದಾಗ ಅಮ್ಮ ಹೇಳೋರು ಹೀಗೆ ಹಾಗೆ ಅಂತ. ಬಟ್ ನಮ್ಮ ಮನೆ ದೇವ್ರ ವಾರ ಸೋಮವಾರ ಆಗಿರೋದ್ರಿಂದ ಅವತ್ತು ಕಳಸ ಇಟ್ಟರು ಏನೂ ತಪ್ಪಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಕಳಸನ ಇವತ್ತು ಸೋಮವಾರ ದಿನ ಇಡ್ತಾಯಿದ್ದೀನಿ. ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡೆ. ಕಳಸಕ್ಕೆ ನೀರು ತುಂಬಿಟ್ಟು ಅದರೊಳಗಡೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಒಂದು 5 ರೂಪಾಯಿದು ಕಾಯಿನ್ ಅಥವಾ ಬೆಳ್ಳಿ ಕಾಯಿನು ಮತ್ತು ಪಚ್ಚ ಕರ್ಪೂರ ಒಂದು ಹೂವು ಹಾಕ್ತೀನಿ. ಒಂದು ವಾರಕ್ಕೆ ಒಂದು ಸಾರಿ ಇಲ್ಲ 15 ದಿನಕ್ಕೆ ಒಂದು ಸಾರಿ ಎಲೆ ಎಲ್ಲ ಬೇಗ ಬಾಡ್ತು ಅಂದರೆ ಬೇಗನೆ ತೆಗೆದುಬಿಡ್ತೀನಿ ಕಳಸನ. ಇನ್ನು ಹೂವು ಎಲ್ಲ ಮುಡಿಸಿ ಆದಮೇಲೆ ದೇವರಿಗೆ ದೀಪ ಹಚ್ಚಿದೆ. ಚಿಕ್ಕದಾಗಿ ರಂಗೋಲಿ ಸಹ ಹಾಕಿರ್ತೀನಿ ಪಕ್ಕದಲ್ಲಿ. ಅದು ವೈಟ್ ಇರೋದ್ರಿಂದ, ಅದು ಕೂಡ ರಂಗೋಲಿನೂ ವೈಟ್ ಅಲ್ವಾ, ಕೆಳಗಡೆ ಇದು ಸ್ಟ್ಯಾಂಡ್ ಕೂಡ ವೈಟ್ ಇರೋದ್ರಿಂದ ಕಾಣಿಸಲ್ಲ ರಂಗೋಲಿ. ಇನ್ನು ಆವತ್ತಿನ ದಿನ ಮಕ್ಕಳು ಸ್ಕೂಲ್ ಸಹ ಇರುತ್ತಲ್ವ, ಮಗನ್ನ ಸ್ಕೂಲಿಗೆ ಬೇರೆ ಬಿಡಬೇಕು. ಹಾಗಾಗಿ ಬೇಗ ಅರ್ಜೆಂಟಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಬಾಕ್ಸಿಗೆ ನಾನು ಪೆಸರಿಟ್ಟು ಮಾಡಿದ್ದೆ. ಅಂದರೆ ಅನ್ನ ಸಾಂಬಾರು ಇನ್ನೇನು ಕಳಿಸೋದು ಅಂತ ಹೇಳಿ ಅದನ್ನೇ ಅನ್ನ ಸಾಂಬಾರು ತಿನ್ಕೊಂಡು ಬಾಕ್ಸಿಗೆ ಅದನ್ನು ತಗೊಂಡು ಹೋಗ್ತಿದ್ದಾನೆ. ಜೊತೆಗೆ ಮಗಳು ಸಹ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ. ನಾನಿನ್ನು ಬಂದು ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ದೆ. ಏನೇನೋ ತಲೆಯಲ್ಲಿ ಯೋಚನೆ, ಬಟ್ ಡೈಲಿ ವ್ಲಾಗ್ ಮಾಡ್ತಾ ಅದನ್ನು ಮರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ದಿನದ ವ್ಲಾಗ್ ಫ್ರೆಂಡ್ಸ್. ಆವತ್ತು ವಟ ಸಾವಿತ್ರಿ ವ್ರತ ಇತ್ತು. ಅಂದರೆ ನನಗೆ ಆವತ್ತಿನ ದಿನ ವೆಡ್ಡಿಂಗ್ ಆ್ಯನಿವರ್ಸರಿ ಸಹ ಇತ್ತು ನಮ್ಮದು. ಜೂನ್ 29 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ. ಹಾಗಾಗಿ ಆವತ್ತಿನ ದಿನದ ವ್ಲಾಗ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ತೋರಿಸಿದ್ದು ತುಂಬ ಬ್ಯಾಕ್ ಅಂದರೆ ತುಂಬ ಹಿಂದಿನ ವಿಡಿಯೋ ಅದು. ಅದನ್ನು ಸಹ ಇದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ, ಯಾಕೆಂದರೆ ಇದು ಪೂಜೆ ವಿಡಿಯೋ ಸ್ವಲ್ಪನೇ ಇತ್ತು. ಹಾಗಾಗಿ ಆ ವಿಡಿಯೋದಲ್ಲಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಯಾಕೆ ವಿಡಿಯೋ ಮಾಡಿಲ್ಲ ಏನು ಅಂತ. ಹಾಗಾಗಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಇನ್ನು ಇಲ್ಲಿ ನಾನು ಬೆಳಗ್ಗೆ ನಮ್ಮನೆ ಹತ್ರ ಯಾವುದೇ ರೀತಿಯ ಆಲದ ಮರ ಇರಲಿಲ್ಲ ನಾವಿರೋ ಕಡೆ. ಹಾಗಾಗಿ ನಾನಿಲ್ಲಿ ಅರಳಿ ಮರಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಬಂದಿದ್ದೆ ತಟ್ಟೆನಲ್ಲಿ. ತೆಂಗಿನಕಾಯಿ, ಬಾಳೆಹಣ್ಣು, ಆಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಕರ್ಪೂರ, ತುಪ್ಪದ ದೀಪ, ಗಂಧದ ಕಡ್ಡಿ, ಗೆಜ್ಜೆ ವಸ್ತ್ರ, ಹೂವು, ಆಮೇಲಿಂದ ಒಂದು ಸ್ವಲ್ಪ ನೆನೆಸಿಟ್ಟಿರೋ ಕಡಲೆಕಾಳು, ಬೆಲ್ಲ, ಹಸಿ ಹಾಲು ಇಷ್ಟೊಂದು ತಗೊಂಡು ಬಂದಿದ್ದೆ. ಅಲ್ಲಿ ಅರಿಶಿನ ಕುಂಕುಮಕ್ಕೆ ಯಾರಾದರೂ ಹೆಣ್ಮಕ್ಳು ಸಿಕ್ಕಿದ್ರೆ ಮುತ್ತೈದರು ಕೊಡೋಣ ಅಂತೇಳಿ ಅವರಿಗೂ ಸಹ ಜೋಡಿಸ್ಕೊಂಡು ಬಂದಿದ್ದೆ, ಎಲೆ ಅಡಿಕೆ ಎಲ್ಲ. ಹಾಗೆಯೇ ಪೂಜೆ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇದೊಂದು 5:30 ಆಗಿತ್ತೇನೋ ಅಷ್ಟೇ. ಅಷ್ಟೊತ್ತಿಗಾಗಲೇ ಇಷ್ಟು ಬೆಳಕಾಗಿತ್ತು. ಜೊತೆಗೆ ಬೀದಿ ದೀಪದ ಬೆಳಕು ಸಹ, ಅಂದರೆ ಬೀದಿ ಕಂಬ ಏನಿರುತ್ತೆ ಲೈಟ್ ಕಂಬ, ಅದ್ರದ್ದು ಬೆಳಕು ಸಹ ಇಷ್ಟು ಬರ್ತಾಯಿದೆ. ಇನ್ನು ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ನಾನು. ಇನ್ನು ಹಸಿ ಹಾಲನ್ನು ಹಾಕ್ತಿರ್ತಾರೆ ಅಶ್ವತ್ಥ ಮರಕ್ಕೆ. ನಾನು ಸಹ ಅವತ್ತಿನ ದಿನ ಹೋಗಿ ಹಾಕಿದೆ. ಪ್ರತಿ ವಾರ ಹೋಗಬಹುದು, ಬಟ್ ನಮ್ಮ ಯಜಮಾನ್ರು ಯಾವತ್ತೂ ಫ್ರೀ ಇರಲ್ಲ ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಇವತ್ತಿನ ದಿನ ಬಂದಿದ್ದೀನಿ ಅಂತ ಪೂಜೆ ಮಾಡ್ತಾಯಿದ್ದೆ. ಇನ್ನು ದಾರಾನ ಸುತ್ತಿದೆ. 9 ಸುತ್ತಿ ನನಗೂ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಮನೆಯವ್ರು ಹೇಳಿದ್ರು ಇಲ್ಲ 9 ಸುತ್ತು ಆಗಿದೆ, ಏನು ವರಿ ಮಾಡಬೇಡ ಅಂತ. ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. 9 ಸುತ್ತನ್ನು ಸುತ್ತಿದ್ದೀನಿ ನಾನು. ಇನ್ನು ವಟ ಸಾವಿತ್ರಿ ವ್ರತನ ಅಚ್ಚುಕಟ್ಟಾಗಿ ಮಾಡಿದ್ದಾಯಿತು. ಜಾಸ್ತಿ ಇನ್ಫಾರ್ಮೇಷನ್ ಏನೂ ಇಲ್ಲ. ನಾರ್ಮಲಾಗಿ ನೋಡಿರ್ತೀರ, ನೀವು ಕೇಳಿರ್ತೀರ ವಟ ಸಾವಿತ್ರಿ ವ್ರತ. ಕೆಲವ್ರು ಮಾಡಿರೋದಿಲ್ಲ ಅಷ್ಟೇ, ಬಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಇವತ್ತಿನ ದಿನ ಉಪವಾಸ ಇರಬಹುದು ಇರೋರು, ಬಟ್ ನಾನು ಇವತ್ತಿನ ದಿನ ಉಪವಾಸ ಇರಲಿಲ್ಲ. ಯಾಕೆಂತಂದರೆ ನಾನು ಪ್ರತಿ ಏಕಾದಶಿನೂ ನಿರ್ಜಲ ಉಪವಾಸ ಮಾಡ್ತೀನಿ. ಅಂದರೆ
ನೀರನ್ನು ಸಹ ಕುಡಿದಿರ ನಾನು ಉಪವಾಸ ಮಾಡ್ತೀನಿ. ಅದು ಆ ವ್ರತ ಮಾತ್ರ ಎಲ್ಲದಕ್ಕಿಂತ ಹೆಚ್ಚಿನ ವ್ರತ. ಅದು ಎಲ್ಲ ವ್ರತಕ್ಕಿಂತನೂ ಆ ವ್ರತನೇ ಮೇಲು ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಅದು ನಿಮ್ಮ ಸ್ವಇಚ್ಛೆ. ನೀವು ಒಟ್ಟು ಸಾವಿತ್ರಿ ವ್ರತ ದಿನ ಪೂಜೆ ಮಾಡಿ ಉಪವಾಸ ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೋಡಿಲಿ ನಾನು ಕನ್ಫ್ಯೂಸ್ ಮಾಡ್ಕೊಂಡು ದಾರನೇ ಎಣಿಸ್ತಿದ್ದೆ. ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಹೇಳಿದ್ರು, ಇಲ್ಲಮ್ಮ ನೀನು ಕರೆಕ್ಟಾಗಿ 9 ಸುತ್ತು ಸುತ್ತಿದೀಯಾ, ಗಂಟು ಹಾಕ್ಬಿಡು ಆಯಿತು ಅಂತ. ಇನ್ನು ಅಲ್ಲಿ ಕೆಲಸ ಅಂದರೆ ಅಲ್ಲಿ ಅದನ್ನು ದಾರವನ್ನು ಸುತ್ತಿದ್ದಾಯಿತು. ನೆಕ್ಸ್ಟು ನಾಗದೇವತೆಗೆ ಸ್ವಲ್ಪ ಅರಳಿಕಟ್ಟೆ ಕೆಳಗಡೆ ಇರುತ್ತಲ್ವ, ಹಾಗಾಗಿ ಅಲ್ಲಿನೂ ಪೂಜೆ ಮಾಡೋದಕ್ಕೆ ಹೋದೆ. ಕೊನೆಯದಾಗಿ ನಾನು ಗಂಧದ ಕಡ್ಡಿ ಹಚ್ಚುತ್ತಾ ಇದ್ದೀನಿ, ಅಂದರೆ ಧೂಪದ ಕಪ್ಪನ್ನ ಹಚ್ಚಿಡ್ತಾ ಇದ್ದೀನಿ. ಅಲ್ಲಿ ಗಂಧದ ಕಡ್ಡಿ ಮಿಸ್ ಆಗಿಬಿಡ್ತು ಫ್ರೆಂಡ್ಸ್ ನನಗೆ, ಅಲ್ಲೆಲ್ಲೂ ಗೊತ್ತಿಲ್ಲ ಮಕ್ಕಳು ಗಲಾಟೆ ಒಳಗೆ. ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಇನ್ನು ನಾಗರ ಕಲ್ಲುಗಳಿಗೆ ಪೂಜೆನೂ ಮಾಡಿಕೊಂಡು ಮನೆ ಕಡೆ ಹೊರಟೆ. ಜೂನ್ 29, 2026 ಜ್ಯೇಷ್ಠ ಪೌರ್ಣಮಿ. ಹಾಗೆಯೇ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಇವತ್ತು ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು ನನಗೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಬಾಯ್.